ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಯಾಸ್ ಫುಡ್ ಬ್ಲಾಗ್ಸ್. ನಾನು ಇವತ್ತು ನಿಮಗೆ ತೋರಿಸ್ತಿರೋದು ಚಿಕನ್ ಕಟ್ಲೆಟ್ಸ್. ಈ ಚಿಕನ್ ಕಟ್ಲೆಟ್ಸ್ನ ಯಾವ ಥರ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಎಲ್ಲ ಡೀಟೇಲಾಗಿ ತೋರಿಸ್ತಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಗಾಯ್ಸ್, ನಾನಿಲ್ಲಿ ಪಾವಷ್ಟು ಅಂದರೆ ಅರ್ಧ ಪಾವಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೊಂಡು ಮಾಡ್ಬೋದು, ಅದರನ್ನೇನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಪಾವಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ನಾವು ಫ್ರೈ ಮಾಡ್ಕೋಬೇಕು ಫಸ್ಟ್. ಅಂದರೆ ಯಾವುದೇ ರೀತಿ ಆಯಿಲ್ ಹಾಕಂಗಿಲ್ಲ. ಆಯಿಲ್ ಹಾಕ್ಲಾರೇ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಅದು ಯಾವ ಥರ ರೋಸ್ಟ್ ಆಗುತ್ತೆ ಆ ಥರ ತಿನ್ನೋಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನಾನಿಲ್ಲಿ ಒಂದು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಮತ್ತು 2 ಮೆಣಸಿನ್ಕಾಯಿನ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಖಾರ ಸಲುವಾಗಿ ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ತೊಗೋಬೋದು. ಆಮೇಲೆ ಇವೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಆ ಕಲರೆಲ್ಲ ಚೇಂಜ್ ಆಗಬೇಕು. ಅದೊಂಥರ ಪಿಂಕಿಶ್ ಬ್ರೌನ್ ಕಲರ್, ಎರಡರಲ್ಲಿ ಒಂದು ಯಾವುದಾದ್ರೂ ಕಲರ್ ಬರಬೇಕು. ಆ ಥರ ಕಲರ್ ಬಂದ್ರೇ ಅರ್ಧ ರೋಸ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ಈ ಚಿಕನ್ ಕಟ್ಲೆಟ್ಸ್ನ ಸ್ನ್ಯಾಕ್ಸ್ ಥರ ಆದರೂ ತಿನ್ಬೋದು. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ತೀವಲ್ಲ, ರೈಸ್ ಐಟಮ್ ಜೊತೆಗೆ, ಅಂದರೆ ಚಪಾತಿ, ಅದರ ಜೊತೆಗೆ ಸ್ನ್ಯಾಕ್ಸ್ ಥರ ಈವ್ನಿಂಗ್ ಸ್ಕೂಲಲ್ಲಿ ಸ್ನ್ಯಾಕ್ಸ್ ಕೊಡ್ತಿರ್ತಾರಲ್ವ, ಆ ಥರ ಬಾಕ್ಸಿಗೆ ಕಟ್ಟಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಚಿಕನಿಂದ ಬೇರೆಲ್ಲ ರೆಸಿಪೀಸ್ ಕೂಡ ಮಾಡ್ಬೋದು, ಜಾಸ್ತಿ ಇದೆ ವೆರೈಟೀಸ್. ನಾನು ಇವತ್ತು ತೋರಿಸ್ತಿರೋದು ನಿಮಗೆ ಕಟ್ಲೆಟ್ಸ್. ಇದು ಮಾಡಿ ನೋಡಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಸಲುವಾಗಿ ಉಪ್ಪು ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು. ಆಮೇಲೆ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ. ನನ್ನ ಹತ್ರ ಇದ್ದಕ್ಕೆ ನಾನು ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್. ಅದನ್ನು ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ನಾನಿಲ್ಲಿ ಆಯಿಲ್ ಹಾಕಿಲ್ಲ ಅಲ್ವಾ, ಹಾಗಾಗಿ ನಾವು ಸ್ಪೂನಿಂದನೇ ಮಿಕ್ಸ್ ಮಾಡಬೇಕು. ಅಂದರೆ ಅದು ಮಸಾಲ ಎಲ್ಲ ಚಿಕನ್ಗೆ ಅಂಟ್ಕೋಬೇಕು. ಆಮೇಲೆ ಇದು ಕುದಿಯೋ ಸಲುವಾಗಿ ನಾನಿಲ್ಲಿ 1 ಕಪ್ಪಷ್ಟು ವಾಟ್ರ್ ತೊಗೊತಿದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಕುದಿಬೇಕಲ್ಲ, ಚೆನ್ನಾಗಿ ಕುದ್ರೇ ಅಂದರೆ ವಾಟ್ರ್ ಎಲ್ಲ ಹೋಗ್ಬಿಡುತ್ತೆ, ಅದೆಲ್ಲ ವಾರ್ಮ್ ಆಗಿಬಿಡುತ್ತೆ. ಆಮೇಲೆ ಒಂದು 5 ಇಲ್ಲ 10 ನಿಮಿಷ ತನಕ ಕುದಿಸೋಕೆ ಬಿಡಬೇಕು. ಆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು 5 ನಿಮಿಷ. ಅದು ವಾಟ್ರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಅದೇ ತಾನೇ, ನಾವು ಆಯಿಲ್ ಹಾಕಿರಲ್ಲಲ್ವ, ಹಂಗಾಗಿ ಅದು ಬೇಗ ಕುದಿಯುತ್ತೆ. ಈ ಥರ ಚೆನ್ನಾಗಿ ಕುದ್ರೇ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬಿಟ್ಬಿಡಿ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡಿ, ಈ ಥರ ಎಲ್ಲ ವಾಟ್ರೆಲ್ಲ ಕುದ್ಬಿಟ್ಟಿರುತ್ತೆ, ವಾಟ್ರೆಲ್ಲ ಹೋಗ್ಬಿಟ್ಟಿರುತ್ತೆ. ಈ ಥರ ವಾಟ್ರ್ ಹೋದ್ಮೇಲೆ ನಾವು ಅದನ್ನ ಸ್ಪೂನಿಂದ 1-2 ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ. ಅಂದರೆ ಅದು ಮಸಾಲೆ ಎಲ್ಲ ಅಕ್ಕಪಕ್ಕ ಹೋಗ್ಬಿಟ್ಟಿರುತ್ತಲ್ಲ, ಎಲ್ಲ ಅಂಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಕುದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಗ್ರೈಂಡ್ ಆದರೆ ಸಾಕು. ಪೂರ್ತಿ ಸ್ಮೂತ್ ಆಗೋಲ್ಲ, ಅದು ಚಿಕನ್ ಅಲ್ವಾ, ಹಂಗಾಗಿ ಗ್ರೈಂಡ್ ಆದರೆ ಸಾಕು. ಆಮೇಲೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಗ್ರೈಂಡ್ ಮಾಡಿರೋ ಚಿಕನ್ನು, ಮತ್ತು ನಾನಿಲ್ಲಿ ವೆಜಿಟೇಬಲ್ಸ್ ತೊಗೊತಿದ್ದೀನಿ. ಅಂದರೆ ಕ್ಯಾರೆಟು ಮತ್ತು ಆಲೂ. ಅಂದರೆ ಆಲೂನ ಮುಂಚೆನೇ ಒಂದು ಕುದಿಸಿ ಅದನ್ನ ಸ್ಮ್ಯಾಶ್ ಮಾಡಿ ತೊಗೋಬೇಕು. ನಾನು ಇಲ್ಲಿ ಕ್ಯಾರೆಟ್ ಕೂಡ ಸ್ಮ್ಯಾಶ್ ಮಾಡಿದ್ದೀನಿ. ಆಮೇಲೆ ಆಲೂ ಕೂಡ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಕ್ಯಾಪ್ಸಿಕಮ್ ಕೂಡ ತೊಗೋಬೋದು, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ತೊಗೊಂಡಿಲ್ಲ. ಇವೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ಉಪ್ಪು ಸ್ವಲ್ಪ ಹಾಕಿರ್ತೀವಲ್ಲ, ಟೇಸ್ಟ್ ಸಲುವಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ತೊಗೊತಿದ್ದೀನಿ. ಅಂದರೆ ಎಲ್ಲ ಇದ್ದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಲ್ಲ, ಕೊತ್ತಂಬರಿ ತೊಗೊತಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಇಲ್ಲಿ ಜೀರಾ ಪೌಡ್ರ್ ತೊಗೊಳ್ಳಿ. ನಾನಿಲ್ಲಿ ಜೀರಾ ತೊಗೊತಿದ್ದೀನಿ, ಅದರನ್ನೇನು ಪ್ರಾಬ್ಲಮ್ ಇಲ್ಲ, ಎರಡರಲ್ಲಿ ಒಂದಾದರೂ ತೊಗೋಬೋದು. ನಾನಿಲ್ಲಿ ಜೀರಾ ತೊಗೊತಿದ್ದೀನಿ. ಈ ಜೀರಾ ತೊಗೊಂಡಾದ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದೇ ರೀತಿ ಆಯಿಲ್ ಆಗಲಿ ವಾಟ್ರ್ ಆಗಲಿ ಏನೂ ಹಾಕಬೇಡಿ, ಅದೇ ಥರ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಮಿಕ್ಸ್ ಆದಮೇಲೆ ನಿಮಗೆ ಯಾವ ಥರ ಶೇಪಲ್ಲಿ ಬೇಕು, ಓವೆಲ್ ಶೇಪಲ್ಲಿ, ರೌಂಡ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ, ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮ್ಮಿಷ್ಟ, ನಿಮ್ಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಓವೆಲ್ ಶೇಪಲ್ಲಿ ಮಾಡ್ತಿದ್ದೀನಿ.
ಅಂದರೆ ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ, ಅಂದರೆ ಅವು ಶೇಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಲ್ಲ, ಆದರೂ ಶೇಪ್ ಬರುತ್ತೆ. ಆಯಿಲ್ ಹಚ್ಕೊಂಡ್ಮೇಲೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಓವೆಲ್ ಶೇಪಲ್ಲಿ ಮಾಡ್ಕೊತಿದ್ದೀನಿ. ಓವೆಲ್ ಶೇಪಲ್ಲಿ ಮಾಡ್ಕೊಂಡ್ಮೇಲೆ ಒಂದು ಎಗ್ ತೊಗೋಬೇಕು. ಎಗ್ ಒಡೆದು ಅದರಲ್ಲಿ ಡಿಪ್ ಮಾಡಬೇಕು. ಅದರಲ್ಲಿ ಡಿಪ್ ಮಾಡಿ ಆಮೇಲೆ ಸೈಡಿಗೆ ಶಾವಿಗೆ ತೊಗೊಂಡಿರ್ತೀವಲ್ಲ, ಆ ಶಾವಿಗೆಯಲ್ಲಿ ಒಂದು 2-3 ಸರಿ ಮೇಲೆ ತೆಳಕ್ಕೆ ಮಾಡಿದರೆ ಅದು ಶಾವಿಗೆ ಎಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ನೀವು ಯಾವ ಶಾವಿಗೆ ಆದರೆ ತೊಗೋಬೋದು. ನಾನಿಲ್ಲಿ ವರ್ಮಿಸೆಲ್ಲಿ ತೊಗೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಓವೆಲ್ ಶೇಪು, ರೌಂಡ್ ಶೇಪು ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು, ಅಂದರೆ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಕ್ಕೆ ಎಲ್ಲಿ ತನಕ ಅಂದರೆ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದರೆ ನಾವು ದೊಡ್ಡ ಶಾವಿಗೆ ಹಾಕಿದ್ದೀವಲ್ಲ, ಅದೆಲ್ಲ ಸ್ವಲ್ಪ ಅಂಟ್ಕೊಳ್ಳೋರದ್ದೆಲ್ಲ ಈ ಥರ ಹೊರಗೆ ಬಂದ್ಬಿಡುತ್ತೆ. ಪರವಾಗಿಲ್ಲ, ಏನಾಗೋದಿಲ್ಲ. ಈ ಥರ ರೋಸ್ಟ್ ಮಾಡಬೇಕು, ಅದು ಕಲರ್ ಚೇಂಜ್ ಆಗಬೇಕು. ನೋಡಿ ಇಲ್ಲಿ ಆಗಿದೆ ನೋಡಿ, ಈ ಥರ ಕಲರ್ ಆದರೆ ಸಾಕು, ಪರವಾಗಿಲ್ಲ. ಈ ಥರ ಆದಮೇಲೆ ಒಂದು ಟಿಶ್ಯೂ ಪೇಪರ್ ಆಗಲಿ ಮುಸ್ಲಿನ್ ಕ್ಲಾತ್ ಮೇಲೆ ಪ್ಲೇಟ್ ಮೇಲೆ ಹಾಕಿ ಈ ಥರ ಸೈಡಿಗೆ ಇಟ್ಬಿಡಿ. ಲಾಸ್ಟಿಗೆ ನಮ್ಮ ಚಿಕನ್ ಕಟ್ಲೆಟ್ಸ್ ರೆಡಿ.